ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಂಗೋತ್ರಿ. ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ನಮ್ಮ ಡೇ ಯಾವಾಗಲೂ ಟೀಯಿಂದನೇ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಅವರೆಕಾಳು ನೆನೆಸಿದ್ದು, ಬೆಳಗ್ಗೆ ನಾನು ಅಮ್ಮ ಸೇರಿ ಇಟ್ತಾ ಇದ್ದೀವಿ. ಈ ಸಾಂಬಾರಿಗೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಒಂದು ಚಿಕ್ಕ ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಟೊಮೊಟೊ, ಧನಿಯಾ ಪುಡಿ, ಮನೇಲೇ ಮಾಡಿರೋ ಧನಿಯಾ ಪುಡಿ ಹಾಕಿ ರುಬ್ಬಿಕ್ಕೊತಾ ಇದ್ದೀನಿ. ನೆಕ್ಸ್ಟು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಅವರೆಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿರುವ ಮಸಾಲೆ ಹಾಕಿ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸಿದ್ರೆ ಹಿಚ್ಕಿನ ಬೇಳೆ ಸಾರು ರೆಡಿ ಆಗುತ್ತೆ. ಇದ್ರ ಕಾಂಬಿನೇಷನ್ನು ಅಂತ ಚಪಾತಿ ಮಾಡಿದ್ದು ಮಧ್ಯಾಹ್ನಕ್ಕೆ. ನೆಕ್ಸ್ಟು ತರಕಾರಿ ಗಾಡಿ ಬಿದ್ದಿತ್ತು. ಅಂಕಲ್ ವಾರಕ್ಕೆ 2 ಸತಿ ತರಕಾರಿ ತರ್ತಾ ಇರ್ತಾರೆ. ನಾವು ಅಂಕಲ್ ಹತ್ರನೇ ತಗೊಳೋದು. ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಇಕ್ಕಕ್ಕೆ ಅಂತ 2 ಬಾಸ್ಕೆಟ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸೊಪ್ಪು ಕಿತ್ಕೊಬಂದಿದ್ರು ಹೊಲದಲ್ಲಿ, ಅದನ್ನೆಲ್ಲ ಕ್ಲೀನಾಗಿ ನಾನು ಅಮ್ಮ ಬಿಡಿಸಿಕ್ತಾಯಿದ್ದೀವಿ. ಬಿಡಿಸಿ ಚೆನ್ನಾಗಿ ತೊಳಿಬೇಕು ಒಂದು 2-3 ಸತಿ. ಹೊಲದಲ್ಲಿ ಕಿತ್ತಿರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ. ಚೆನ್ನಾಗಿ ತೊಳಿತಾ ಇದ್ದೀವಿ. ನೀರು ಬಿಟ್ಟಿದ್ರು, ಆವಾಗೆ ತೊಳೆದಿಕ್ಕೊತಾ ಇದ್ದೀವಿ. ಸಂಜೆ ಆಗ್ತಿದ್ದಂಗೆ ಡೈರಿಯಿಂದ ಹಾಲು ತಂದು ಟೀ ಮಾಡಿ ನೆಕ್ಸ್ಟು ಅದೇ ಹಿಚ್ಕಿನ ಬೇಳೆ ಸಾರಿಗೆ ರೈಸ್ಗೆ ಇಕ್ತಾ ಇದ್ದೀನಿ. ನಾನು ಪ್ರತಿ ಸತಿ ಕುಕ್ಕರ್ ಮುಚ್ಚಳ ಹಾಕಬೇಕಾದಾಗ ರಬ್ಬರ್ ನೋಡಿ ವಿಸಿಲ್ ತೆಗೆದು ಹಾಕ್ತೀನಿ. ಕಾಲು ನೋವಿಗೆ ಅಂತ ಕಾಲಿಗೆ ಬೆಲ್ಟ್ ತಂದಿದ್ದು. ನಮ್ಮ ಗಂಗಮ್ಮಂಗೆ ಕಾಲು ನೋವು ಅಂತ ಕಾಲಿಗೆ ಬೆಲ್ಟ್ ಹಾಕ್ತಾಯಿದ್ದೀವಿ. ನೆಕ್ಸ್ಟು ನೈಟ್ಗೆ ಹಿಚ್ಕಿನ ಬೇಳೆ ಸಾರಿಗೆ ರೈಸ್ ಮಾಡಿದ್ದಲ್ಲ ಅದೇ ತಿಂದು. ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.